ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್. ಈಗ ನಾನು ಹೇಳ್ತಾ ಇರೋಂಥ ಒಂದು ದೇವಸ್ಥಾನದ ಮಹಿಮೆ ಏನಪ್ಪ ಅಂದರೆ, ಇದಿರೋದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರೋ ಉಕ್ಕಡಗಾತ್ರಿ ಎಂಬ ಜಾಗದಲ್ಲಿದೆ. ಈ ಸ್ಥಳದ ಮಹಿಮೆ ಏನಪ್ಪ ಅಂದರೆ, ಈ ಸ್ಥಳದಲ್ಲಿ ಹೋದವರಿಗೆ ಏನಾದರೂ ನೆಗೆಟಿವ್ ಎನರ್ಜಿ ಮೀನ್ಸ್ ಅಂದರೆ ದೆವ್ವ ಭೂತ ಏನೇ ಇದ್ರೂ ಅಲ್ಲಿ ಒಂದು ಹೊಳೆ ಇದೆ. ಆ ಹೊಳೆ ಒಳಗೆ ಮುಳುಗಿ ಆ ಒಂದು ದೇವಸ್ಥಾನದ ನಿಂಬೆಹಣ್ಣು ತುಂಡು ಆ ದೇವಸ್ಥಾನದ ಬಾಗಿಲ ಬಳಿ ಹೋದ್ರೆ ಸಾಕು, ಅಲ್ಲೇನೇ ಇದ್ದರೂ ಅದು ಹೊರಗಡೆ ಗೊತ್ತಾಗುತ್ತೆ. ಜೊತೆಗೆ ಒಂದು ಕಲ್ಲಿರುತ್ತೆ, ಕಲ್ಲು ಹೊತ್ಕೊಂಡು ಸಾಕು, ನಿಮ್ಮ ದೇಹದೊಳಗೆ ಏನಾದರೂ ಆತ್ಮ ಇದ್ದರೆ ಅಂದರೆ ಮೀನ್ಸ್ ದೆವ್ವ ಗಿವ್ವ ಇದ್ದರೆ ಅಲ್ಲಿ ತಿಳ್ಕೊಬೋದು. ಈ ಸ್ಥಳಕ್ಕೆ ಹೋಗ್ಬೇಕಂದ್ರೆ ನಿಮಗೆ ಸೂಕ್ತವಾದ ಸಮಯ ಅಂತ ಬಂದರೆ, ಅದು ಸಿಕ್ತ ದಿನ ಅಂತ ಬಂದರೆ ಅಮಾವಾಸ್ಯೆ ಹುಣ್ಣಿಮೆ. ಈ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬ ಜನ ಬಂದು ಸೇರ್ತಾರೆ. ಸೊ ಈ ದೇವಾಲಯಕ್ಕೆ ಹೋಗೋಂಥ ಒಂದು ರೂಟ್ ಯಾವುದಪ್ಪ ಅಂತ ಬಂದರೆ, ನಿಮಗೆ 2 ಕಡೆಯಿಂದ ಈ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಒಂದು ಹಾಸನದಿಂದ ಭಾನುವಾರ ಮಾತ್ರ ಒಂದು ಟ್ರೈನ್ ಇದೆ, ಸಂಜೆ 9:15 ಒಂದಿದೆ, ಮತ್ತು 11:45 ಇದೆ ಒಂದಿದೆ ಡೈಲಿ. ಇನ್ನು ಬೆಳಗ್ಗೆ ಹೊತ್ತು ಯಾವುದೇ ಟ್ರೈನ್ ಇರೋಲ್ಲ. ನೆಕ್ಸ್ಟ್ ನೀವು ಅರಸೀಕೆರೆಗೆ ಹೋದರೆ, ಅರಸೀಕೆರೆಗೆ ದಿನ 8:15ಗೆ ಒಂದು ಧಾರವಾಡ ಹುಬ್ಳಿ ಗಾಡಿ ಇದೆ, ಶತಾಬ್ದಿ ಅಂತ, ಅದಕ್ಕೆ ಹೋಗ್ಬೋದು. ಸೊ ನೀವು ಅರಸೀಕೆರೆಯಿಂದ ಹರಿಹರಕ್ಕೆ ಒಂದು ಇಳಿತಿದ್ದಂಗೆ ಹರಿಹರ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಸೊ ನೀವು ಬಸ್ ಸ್ಟ್ಯಾಂಡಲ್ಲಿ 4ನೇ ಪ್ಲ್ಯಾಟ್ಫಾರ್ಮಲ್ಲಿ ಉಕ್ಕಡಗಾತ್ರಿಗೋಸ್ಕರ ಒಂದು ಬಸ್ ಇರುತ್ತೆ. ಅಂದರೆ ಅರ್ಧ ಗಂಟೆಗೆ ಒಂದೊಂದು ಬಸ್ಸು ಅಲ್ಲಿರುತ್ತೆ, ಅಲ್ಲಿಂದ ನೀವು ಹೋಗ್ಬೋದು. ಸೊ 45 ರೂಪಾಯಿ ಬಸ್ ಚಾರ್ಜ್ ತಗೊಳ್ತಾರೆ. ಸೊ ಚೇಂಜ್ ಇಟ್ಕೊಂಡು ಹೋಗಿ, ಚಿಲ್ಲರೆ ಕೊಡಲ್ಲ ಅವರು. ಆದಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋದ ತಕ್ಷಣ ನೀವು ಫಸ್ಟು ಒಂದು ಹೊಳೆ ಇದೆ ಅಂತ ಹೇಳಿದ್ದೀರ, ಹೊಳೆಯಲ್ಲಿ ಮುಳುಗಿ ನಿಂಬೆಹಣ್ಣು ಕಾಲಲ್ಲಿ ತುಳಿದು ಅಲ್ಲಿ 4 ದೇವಸ್ಥಾನ ಇದೆ. ಅದನ್ನ ಗೇಟ್ ಇದೆ, ಗೇಟಿಂದ 4 ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ನೀವು ಪ್ರದಕ್ಷಿಣೆ ಹಾಕಿ ಉರುಳು ಸೇವೆ ಮಾಡಿ ಬಂದು ಮತ್ತೆ ಪುನಃ ನೀವು ಕೊಳದಲ್ಲಿ ಮುಳುಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ದರ್ಶನ ಮಾಡ್ಬೋದು. ಸೊ ಇದಾದಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ನೀವು ದೇವಸ್ಥಾನದಲ್ಲಿ ಬೇಕಾದ್ರೆ ಅಲ್ಲೇ ಆಲ್ಟ್ ಆಗ್ಬೋದು, ಅಥವಾ ವಸತಿ ಗೃಹಗಳಿವೆ ಅಲ್ಲಿ ಬೇಕಾದ್ರೆ ಆಲ್ಟ್ ಆಗ್ಬೋದು. ಇದು ಈ ಸ್ಥಳದ ಮಹಿಮೆ. ಯಾವುದೇ ರೀತಿಯ ಮನುಷ್ಯನ ಮೇಲೆ ಆತ್ಮದ ಒಂದು ಇದಿದ್ದರೆ, ಕಾಟ ಇದ್ದರೆ ಈ ದೇವಸ್ಥಾನಕ್ಕೆ ಖಂಡಿತ ಪರಿಹಾರ ಆಗುತ್ತೆ. ಇದನ್ನು ನೀವು ತಿಳ್ಕೊಬೇಕು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಆ ದೇವಸ್ಥಾನಕ್ಕೆ ಹೋದ್ರೆ ಸಾಕು, ನಿಮಗೆ ಲೈವ್ ಆಗಿ ನೀವು ನೋಡ್ಬೋದು. ಒಂದು ಸರಿ ಬೇಕಾದ್ರೆ ಒಮ್ಮೆ ಭೇಟಿ ಹೋಗಿ.